ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಿಮಗೆ ಶುಭವೂ ಸಂತೋಷವೂ ಆನಂದವೂ ತಂದೆಯಾದ ದೇವರ ಮೂಲಕ ಉಂಟಾಗಲಿ ಎಂದು ದೇವರನ್ನು ನಾನು ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶದೊಂದಿಗೆ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಅಂಶದ ಹೆಸರು ದೇವರಿಗೆ ನಗು ಬರುತ್ತಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಈ ಅಂಶವನ್ನು ಕೇಳಿದ ತಕ್ಷಣ ನನಗೆ ನಗು ಬರ್ತಾ ಇದೆ. ದೇವರಿಗೆ ನಗು ಬರುತ್ತಾ? ಪ್ರಿಯರಾದ ದೇವರ ಮಕ್ಕಳಿರ, ಮನುಷ್ಯರಿಗೆ ನಗು ಬರುವಂಥದ್ದು ನೋಡ್ತೀವಿ, ಮನುಷ್ಯರಿಗೆ ಅಳು ಬರುವಂಥದ್ದು ನೋಡ್ತೀವಿ, ಮನುಷ್ಯರಿಗೆ ದುಃಖ ಆಗುವಂಥದ್ದು, ಮನುಷ್ಯರಿಗೆ ವೇದನೆ, ಮನುಷ್ಯರಿಗೆ ಕಷ್ಟ, ಮನುಷ್ಯರಿಗೆ ಬಾಧೆ, ಇವು ನಾವು ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ದೇವರಿಗೆ ನಗು ಎನ್ನುವಂಥದ್ದು ಇದೆಯಾ? ನಗು ಮಾತ್ರವಲ್ಲ ಪ್ರಿಯರೇ, ದುಃಖನೂ ಕೂಡ ದೇವರಿಗೆ ಬರುತ್ತೆ. ದುಃಖ ಬರುತ್ತೆ, ವೇದನೆ ಬರುತ್ತೆ. ಅದೇ ಪ್ರಕಾರ ನಗುನೂ ಕೂಡ ಬರುತ್ತೆ. ದುಃಖ, ಬಾಧೆ, ವೇದನೆ ಯಾತಕ್ಕಾಗಿ ಬರುತ್ತೆ ಅಂತ ಒಂದ್ಸಾರಿ ಗಮನಿಸುವಾಗ ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನ 6ನೇ ವಚನವನ್ನು ನೋಡೋಣ ಪ್ರಿಯರೇ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ತನ್ನ ಹೃದಯದಲ್ಲಿ ನೊಂದುಕೊಂಡನು ಅಂದರೆ ಮನುಷ್ಯರು ನಡೆಸುವಂಥ ಕೆಟ್ಟ ಕಾರ್ಯಕ್ರಮಗಳನ್ನು, ಕೆಟ್ಟ ಕ್ರಿಯೆಗಳನ್ನು ನೋಡಿ ತಂದೆಯಾದ ದೇವರು ಹೃದಯದಲ್ಲಿ ನೊಂದುಕೊಂಡನು ಎನ್ನುವಂಥದ್ದು ನೋಡ್ತೀವಿ. ಹೊಸ ಒಡಂಬಡಿಕೆಯಲ್ಲಿ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನದಲ್ಲಿ ಇನ್ನೊಂದು ಮಾತು ಇರುತ್ತೆ ಪ್ರಿಯರೇ. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. ನನ್ನ ತಂದೆಗೆ ಮಹಿಮೆ, ನನ್ನ ತಂದೆ ಸಂತೋಷ ಪಡ್ತಾನೆ, ನನ್ನ ತಂದೆ ಆನಂದ ಪಡ್ತಾನೆ ಅಂತೇಳಿ ಯೇಸು ಪ್ರಭು ತಂದೆಯಾದ ದೇವರನ್ನ ಕುರಿತು ಹೇಳುವಂಥ ಮಾತು. ದೇವರು ಆತ್ಮಸ್ವರೂಪನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನು, ಮಹಾಶಕ್ತನು. ಆ ಮಹಾಶಕ್ತನಾಗಿರುವಂಥ ತಂದೆಗೆ ದುಃಖ ಇದೆಯಾ, ಬಾಧೆ ಇದೆಯಾ, ನೋವು ಇದೆಯಾ ಅಂತ ನೋಡುವಾಗ ದುಃಖ ಆಗಿರ್ಬೋದು, ನೋವು ಆಗಿರ್ಬೋದು, ಇಲ್ಲಾಂದರೆ ಬಾಧೆ ಆಗಿರ್ಬೋದು, ಇಲ್ಲ ನೊಂದುಕೊಳ್ಳುವಂಥದ್ದು ಆಗಿರ್ಬೋದು. ಯಾರ ಮೂಲಕಪ್ಪ ಅಂತ ನೋಡುವಾಗ ಭೂಮಿಯ ಮೇಲೆ ಇದ್ದಂಥ ಮನುಷ್ಯರ ಮೂಲಕ, ಮನುಷ್ಯರ ಒಂದು ಕೆಟ್ಟ ಕ್ರಿಯೆಗಳಿಂದ, ಕೆಟ್ಟ ನಡವಳಿಕೆಯಿಂದ ಪ್ರಿಯರಾದ ದೇವರ ಮಕ್ಕಳಿರ ದೇವರು ನೊಂದುಕೊಳ್ತಾರೆ. ಅಂದರೆ ಮನುಷ್ಯನು ಮಾಡುವಂಥ ಕೆಟ್ಟ ಪ್ರವರ್ತನೆ, ಕೆಟ್ಟ ಕ್ರಿಯೆಗಳು, ಇವನ್ನು ನೋಡಿ ದೇವರು ನೊಂದುಕೊಳ್ತಾರೆ. ಆಗಿರುವಾಗ ದೇವರಿಗೆ ಯಾವಾಗ ಸಂತೋಷ ಉಂಟಾಗತ್ತೆ ಅಂತ ನೋಡ್ತೀವಿ? ಬಹಳ ಫಲ ಕೊಡುವುದರಿಂದ ಸಂತೋಷ ಉಂಟಾಗತ್ತೆ, ದೇವರಿಗೆ ಸಂತೋಷ. ಮತ್ತೊಂದು ವಿಷಯ ನೋಡ್ತೀವಿ ಪ್ರಿಯರೇ, ದೇವರಿಗೆ ನಗು ಬರುತ್ತಂತೆ. ದೇವರಿಗೆ ನಗು ಬರುವಂಥದ್ದು, ದೇವರು ನಗುವಂಥದ್ದು. ಯಾವಾಗ ನಗುತ್ತಾರೆ, ಯಾತಕ್ಕಾಗಿ ನಗುತ್ತಾರೆ ಅಂತ ನೋಡುವಾಗ ಕೀರ್ತನೆ ಗ್ರಂಥ 2ನೇ ಅಧ್ಯಾಯ 4ನೇ ವಚನ, ಪರಲೋಕದಲ್ಲಿ ಆಸನರೂಢನಾಗಿರುವಾತನು ಅದಕ್ಕೆ ನಗುವನು, ಕರ್ತನು ಅವರನ್ನು ಪರಿಹಾಸ್ಯ ಮಾಡುವನು. ದೇವರು ನಗುತ್ತಾರಂತೆ. ಯಾತಕ್ಕಾಗಿ ನಗುತ್ತಾರೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಈ ಸಮಾಜದಲ್ಲಿ ಕೆಲವರು ದೇವರ ಮಾರ್ಗವು ಇದೆಯಲ್ಲ, ದೇವರ ಮಾರ್ಗ ಅದು ಪ್ರೀತಿ ಮಾರ್ಗ, ಅದು ಒಳ್ಳೆ ಮಾರ್ಗ. ಈ ಒಳ್ಳೆ ಮಾರ್ಗವನ್ನು ಹಿಡಿದುಕೊಂಡು, ಪ್ರೀತಿ ಮಾರ್ಗವನ್ನು ಹಿಡಿದುಕೊಂಡು ಕೆಲವರು ಲೋಕದಲ್ಲಿ ಹೇಗೆ ಯೋಚನೆ ಮಾಡ್ತಾರೆ ಅಂತ ನೋಡುವಾಗ ಕೀರ್ತನೆ ಗ್ರಂಥ 2ನೇ ಅಧ್ಯಾಯ 3ನೇ ವಚನ, ನಮಗೆ ಅವರು ಹಾಕಿದ ಬಂಧನಗಳನ್ನು ಕಿತ್ತು ಬೇಡೆಗಳನ್ನ ಮುರಿದು ಬಿಸಾಡೋಣ ಎಂದು ಮಾತಾಡಿಕೊಳ್ಳುತ್ತಾರೆ. ಅಂದರೆ ದೇವರ ಮಾರ್ಗವನ್ನ ನಮಗೆ ಬೇಡ, ದೇವರ ಮಾರ್ಗವನ್ನು ನಾವು ಕಿತ್ತಿ ಬಿಸಾಡೋಣ, ದೇವರ ಮಾರ್ಗ ನಮಗೆ ಸೆರೆಯಾಗಿದೆ, ಅದು ಒಂದು ರೀತಿಯಲ್ಲಿ ಬಂಧನ ಆಗಿದೆ, ಅದು ಒಂದು ರೀತಿಯಲ್ಲಿ ಬೇಡಿಗಳ ಹಾಗೆ ನಮಗೆ ಹಾಕಿದ್ದಾರೆ ಅಂತೇಳಿ ದೇವರ ಮಾರ್ಗವನ್ನು ಕುರಿತು ತಪ್ಪಾಗಿ ಅರ್ಥ ಮಾಡಿಕೊಂಡು ಈ ಸಮಾಜದಲ್ಲಿ ಬಹಳ ಮಂದಿ ದುಡುಕಿ ಯೋಚನೆ ಮಾಡದೆ, ಪರಿಶೋಧನೆ ಮಾಡದೆ, ಸ್ವಂತ ಆಲೋಚನೆಯಿಂದ ದೇವರ ಮಾರ್ಗಗಳನ್ನು ದೂರ ಮಾಡಿಕೊಳ್ತಾ ಇದ್ದಾರೆ. ದೇವರ ಮಾರ್ಗವನ್ನು ಬೇಡ, ನಮಗೆ ಇದು ಒಂದು ನಮಗೆ ಬಂಧನ ಆಗಿದೆ, ಇದೊಂದು ನಮಗೆ ಸರಿಯಾಗಿದೆ, ಇದು ಒಂದು ರೀತಿಯಲ್ಲಿ ಬೇಡಿಗಳ ಆಗಿದೆ ಅಂತೇಳಿ ದೇವರ ಮಾರ್ಗವನ್ನು ಕುರಿತು ಬೇಡ ಅಂತ ಹೇಳಿ ಪ್ರಿಯರಾದ ದೇವರ ಮಕ್ಕಳಿಗೆ ಈ ಲೋಕ ಮುದ್ರೆ ಹಾಕಿದೆ ಪ್ರಿಯರೇ.
ಈ ಲೋಕ ಇದೊಂದು ಮತಕ್ಕೆ ಸಂಬಂಧಪಟ್ಟಿದೆ, ಒಂದು ಜಾತಿಗೆ ಸಂಬಂಧಪಟ್ಟಿದೆ, ಒಂದು ಕುಲಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಮುದ್ರೆ ಹಾಕಿ ಇದು ನಮಗೆ ಅವಶ್ಯಕತೆ ಇಲ್ಲ, ನಮ್ಗೆ ಬೇಕಾಗಿಲ್ಲ ಅಂತ ಹೇಳಿ ಪ್ರಿಯರಾದ ದೇವರ ಮಕ್ಕಳಿರ ದೂರ ಮಾಡಿಕೊಳ್ತಾ ಇದ್ದಾರೆ. ದೂರ ಮಾಡಿಕೊಳ್ಳುವಂಥ ಮನುಷ್ಯರನ್ನ ನೋಡಿ ದೇವರು ನಗುತ್ತಾ ಇರ್ತಾರೆ. ದೇವರು ನಗುವಂಥದ್ದು ಯಾಕೆಂದರೆ ಉತ್ತಮವಾದಂಥ ಮಾರ್ಗವನ್ನು ಕೊಟ್ಟಾಗ, ಶ್ರೇಷ್ಠವಾದಂಥ ಮಾರ್ಗವನ್ನು ಕೊಟ್ಟಾಗ ಅದನ್ನು ತಿಳ್ಕೊಳ್ಳೋದು ಬಿಟ್ಟು, ಅರ್ಥ ಮಾಡಿಕೊಳ್ಳೋದು ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಇದು ನಮ್ಗೆ ಬೇಕಾಗಿಲ್ಲ, ಇದು ನಮಗೆ ಬೇಕಾಗಿಲ್ಲ, ಇದು ಬೇರೆ ದೇಶಕ್ಕೆ ಸಂಬಂಧಪಟ್ಟದ್ದು, ಇದು ವಿದೇಶಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿ ಬಹಳ ಮಂದಿ ದೇವರ ಮಾರ್ಗವನ್ನು ದೂರ ಮಾಡಿಕೊಳ್ತಾ ಇದ್ದಾರೆ. ದೇವರ ಮಾರ್ಗವನ್ನು ದೂರ ಮಾಡಿಕೊಳ್ಳುವಂಥ ಇಂಥ ವ್ಯಕ್ತಿಗಳಿಗೆ ದೇವರು ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ, ಪರಲೋಕದಲ್ಲಿ ಆಸನರೂಢನಾಗಿರುವ ಆತನು ಅದಕ್ಕೆ ನಗುವನು. ಯಾಕೆಂದರೆ ಅದ್ಭುತವಾದಂಥ ಮಾರ್ಗವನ್ನು ಇವರು ಬೇಡ ಅಂತ ಇದ್ದಾರೆ, ಶ್ರೇಷ್ಠವಾದಂಥ ಮಾರ್ಗವನ್ನು ಇವರು ತಳ್ಳಿಕೊಳ್ತಾ ಇದ್ದಾರೆ, ಬೇಡ ಇದು ಅಂತ ಹೇಳಿ ದೂರ ಮಾಡಿಕೊಳ್ತಾ ಇದ್ದಾರೆ. ಅವ್ರನ್ನ ನೋಡಿ ದೇವರು ನಗುವಂಥದ್ದು, ಅಂಥವ್ರನ್ನ ನೋಡಿ ದೇವರು ನಗುವಂಥದ್ದು. ಮತ್ತೊಂದು ವಿಷಯಕ್ಕೆ ಹೋಗ್ತಾರೆ, ಒಂದು ಸಾರಿ ಗಮನಿಸೋಣ. ಕೀರ್ತನೆ ಗ್ರಂಥ 37ನೇ ಅಧ್ಯಾಯ 13ನೇ ವಚನ. ಆದರೆ ಕರ್ತನು ಅವನಿಗೆ ಶಿಕ್ಷಾಕಾಲ ಬರುತ್ತದೆಂದು ನಗುತ್ತಾನೆ. ಯಾತಕ್ಕಾಗಿ ನಗುತ್ತಾನಂತ ನೋಡುವಾಗ ಅವನಿಗೆ ಶಿಕ್ಷಾಕಾಲ ಬರುತ್ತೆ ಅಂದರೆ, ನನ್ನ ಮಾರ್ಗವನ್ನು ಕುರಿತು ನಾನು ತಿಳಿಸಿದಾಗ, ಭಕ್ತರ ಮೂಲಕ ವಿವರಿಸಿದಾಗ, ಕರಪತ್ರಿಕೆಗಳ ಮೂಲಕ ವಿವರಿಸಿದಾಗ ಅವನು ಬೇಡ ಎಂದು ತಳ್ಳಿದ್ದಾನೆ, ಮತವೆಂದು ಮುದ್ರೆ ಹಾಕಿದ್ದಾನೆ. ತಿಳ್ಕೊಂಡಿಲ್ಲ, ನನ್ನ ಮಾರ್ಗವನ್ನು ತಿಳ್ಕೊಂಡಿಲ್ಲ, ಭಕ್ತಿ ಮಾರ್ಗವನ್ನು ತಿಳ್ಕೊಂಡಿಲ್ಲ, ಮೋಕ್ಷ ಮಾರ್ಗವನ್ನು ತಿಳಿದುಕೊಂಡಿಲ್ಲ, ಈ ಲೋಕದಲ್ಲಿ ಯಾಕೆ ಹುಟ್ಟಿದ್ದಾನೆ ಅನ್ನುವಂಥದ್ದು ತಿಳಿದುಕೊಂಡಿಲ್ಲ. ತಿಳಿದುಕೊಳ್ಳದೆ ದೇವರ ಮಾರ್ಗವನ್ನು ತಿರಸ್ಕರಿಸಿ ಮೋಸ ಹೋಗಿದ್ದಾನೆ. ಮೋಸ ಹೋದಂಥ ವ್ಯಕ್ತಿಗೆ ಒಂದು ಕಾಲ ಬರುತ್ತೆ, ಅದು ಶಿಕ್ಷಿಸುವಂಥ ಕಾಲ, ದೇವರು ಶಿಕ್ಷಿಸುವಂಥ ಕಾಲ. ಆ ಶಿಕ್ಷೆಗೆ ಒಳಗಾಗುವಂಥ ಆ ಕಾಲದಲ್ಲಿ ದೇವರು ನಗುವಂಥದ್ದು ಏನ್ರಿ. ಆ ಶಿಕ್ಷೆಗೆ ಗುರಿ ಆಗ್ತಾರಲ್ಲ, ಶಿಕ್ಷೆಗೆ ಗುರಿಯಾದಾಗ ಗೋಳಾಡ್ತಾರೆ ಪ್ರಿಯರೇ, ಗೋಳಾಟ. ಇವಾಗ ಒಬ್ಬ ದೊಡ್ಡ ಐಶ್ವರ್ಯವಂತನು ಸತ್ತ ಮೇಲೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾನೆ. ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ತಂದೆಯಾದ ಅಬ್ರಹಾಮನೇ, ಇಲ್ಲಿ ಯಾತನೆ ಪಡ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕನಿಕರಿಸು ಅಂತೇಳಿ ಅಲ್ಲಿ ಗೋಳಾಡುವಾಗ, ಆ ಶಿಕ್ಷೆ ಹೊಂದುವಾಗ ದೇವರು ನಗ್ತಾನೆ. ಯಾಕೆ? ನಾನು ಕರೆದಾಗ ನೀನೇನಂತ ಹೇಳಿದೀಯ? ನಾನು 2 ಕೈ ಚಾಚಿ ಕರೆದೆ, ನೀನೇನು ಹೇಳಿದೆ? ಇದು ನನಗೆ ಬೇಕಾಗಿಲ್ಲ ಅಂತ ಹೇಳಿದಿ, ನನಗೆ ಬೇಕಾಗಿಲ್ಲ, ಇದೊಂದು ಮತಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ತಳ್ಳಿದ್ದೀಯಾ. ಮತ್ತೇನು ಮಾತಾಡಿದ್ಯಾ? ಬಾಯಿಗೆ ಬಂದ ಹಾಗೆ ಏನೇನೋ ಮಾತಾಡಿದ್ಯಾ. ನನ್ನ ಪ್ರೀತಿಯ ಮಾರ್ಗವನ್ನು ಅಪಹಾಸ್ಯ ಮಾಡಿದ್ಯಾ, ನನ್ನ ಪ್ರೀತಿಯ ಮಾರ್ಗವನ್ನು ಬೇಡಂತ ತಳ್ಳಿದ್ಯಾ. ಆದ್ದರಿಂದ ಇವತ್ತು ನಿನಗೆ ಶಿಕ್ಷೆ ಬರುತ್ತೆ. ಆ ಶಿಕ್ಷೆಗೆ, ಆ ದಂಡನೆಗೆ ನೀನು ಗೋಳಾಡಬೇಕಾಗತ್ತೆ. ನೀನು ಗೋಳಾಡುವಾಗ ನನಗೆ ನಗು ಬರುತ್ತೆ ಅಂತೇಳಿ ದೇವರು ಹೇಳುವಂಥ ಮಾತು. ಅಂದರೆ ದೇವರಿಗೆ ನಗು ಬರುತ್ತಾ? ಯಾತಕ್ಕಾಗಿ ನಗು ಬರುತ್ತೆ ಅಂತ ನೋಡುವಾಗ ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಮಾತನ್ನು ಕೇಳದೆ, ದೇವರ ಮಾತಿಗೆ ವಿಧೇಯರಾಗದೆ ಕೊನೆಯದಾಗಿ ಏನ್ರಿ ನಾಶನಕ್ಕೆ ಗುರಿ ಆಗ್ತಾರೆ ನೋಡಿ. ಆ ಸಮಯವನ್ನು ನೋಡಿ ದೇವರಿಗೆ ನಗು ಬರುತ್ತೆ. ದೇವರಿಗೆ ನಗು, ಅದು ಎಂಥ ನಗು ಅಂತ ನೋಡುವಾಗ ಏನ್ರಿ, ಆ ಅಪಹಾಸ್ಯ ಮಾಡಿಕೊಂಡು ಹೋಗ್ತಾ ಇರ್ತಾರಲ್ಲ, ಕೆಲವರು ಅಪಹಾಸ್ಯ ಮಾಡಿ ಹೋಗ್ತಾ ಇರ್ತಾರೆ. ಅದೇ ಪ್ರಕಾರ ದೇವರು ಕೂಡ ಏನ್ರಿ, ದೇವರು ಕೂಡ ಅಪಹಾಸ್ಯದಿಂದ ನಗುವಂಥದ್ದು. ಈ ನಗು ಅನ್ನೋದು 2 ರೀತಿಯಲ್ಲಿ. ಸಂತೋಷ ಉಂಟಾದಾಗ ಒಂದು ರೀತಿಯಲ್ಲಿ ನಗು ಬರುತ್ತೆ. ಅಪಹಾಸ್ಯ ಅಂದರೆ ನಮ್ಮ ಮಾತಿಗೆ ವಿಧೇಯರಾಗದೆ ಏನಾದರೂ ತಪ್ಪಿನಲ್ಲಿ ಸಿಕ್ಕಾಕಿಕೊಂಡಾಗ ಅವಾಗಲೂ ಕೂಡ ಒಂದು ರೀತಿಯಲ್ಲಿ ಅಪಹಾಸ್ಯದಿಂದ ಬರುವಂಥ ನಗು. ಇವಾಗ ಎಂಥ ನಗು ಬಂದಿದೆ ಅಂತ ನೋಡುವಾಗ ಅಪಹಾಸ್ಯದಿಂದ ಬಂದಿರುವಂಥ ನಗು. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ದೇವರು ಸಂತೋಷ ಪಡಬೇಕು, ದೇವರು ಉಲ್ಲಾಸ ಪಡಬೇಕು. ನಮ್ಮನ್ನು ನೋಡಿ ಅಪಹಾಸ್ಯದಿಂದ ಅವರು ನಗಬಾರ್ದು ಅಂದರೆ ನಾವು ಭಕ್ತಿಯಲ್ಲಿರಬೇಕು, ಅವರ ಮಾತಿಗೆ ವಿಧೇಯರಾಗಬೇಕು, ಭಯ ಭಕ್ತಿಯಿಂದ ಜೀವಿಸಿ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ವಿಧೇಯರಾಗಿ ದೇವರ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡಬೇಕು. ಹಾಗೆ ಪರಿಚಯ ಮಾಡೋರಾಗಿ ನಾವೆಲ್ಲರೂ ಇರೋಣ ಪ್ರಿಯರೇ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ನಿಮಗೂ ಕೂಡ ನಗು ಬರುತ್ತೆ ಎನ್ನುವಂಥದ್ದು ವಾಕ್ಯದ ಮೂಲಕ ನೋಡಿದ್ದೇವೆ ತಂದೆ. ಅಪ್ಪ, ಈ ಲೋಕದಲ್ಲಿ ನಿಮ್ಮನ್ನು ಬಿಟ್ಟು ಮಾಡಬಾರದ ಪಾಪವನ್ನು ಮಾಡಿ ಕೊನೆಯದಾಗಿ ಶಿಕ್ಷೆ ಹೊಂದುವಂಥ ಆ ಸಮಯದಲ್ಲಿ ನೀವು ಅವರನ್ನು ನೋಡಿ
ಅಪಹಾಸ್ಯದಿಂದ ನಗುತ್ತೀರಿ ಎನ್ನುವಂಥದ್ದನ್ನು ನಾವು ಗಮನಿಸಿದ್ದೀವಿ ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ, ನಿಮ್ಮ ಸೇವೆಯಲ್ಲಿ, ಆರಾಧನೆಯಲ್ಲಿ ನಿರಂತರ ಜೀವಿಸುವಂತೆ ನಮಗೆ ಸಹಾಯ ಮಾಡಿ ತಂದೆ. ನೇರ ಪ್ರಸಾರದ ಮೂಲಕ ಎಷ್ಟು ಮಂದಿ ನಿಮ್ಮ ಮಕ್ಕಳು ವೀಕ್ಷಿಸ್ತಾ ಇದ್ದಾರೋ ಅವರೆಲ್ಲರನ್ನು ಮುಟ್ಟಿ ಬಲಪಡಿಸಿ ಈ ವಾಕ್ಯಗಳ ಮೂಲಕ ಸತ್ಯದ ಮಾರ್ಗವನ್ನು ತಿಳ್ಕೊಳ್ಳುವಂತೆ ಸಹಾಯ ಮಾಡಿ. ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.